ಖಾತಾ ಆಮೇಲೆ ಅದಿರ್ಲಿ ಬಿಡಿ, ಅದೇನು ಇದು ದೊಡ್ಡ ಇದಲ್ಲ, ಅದೇ ಸ್ಟೇಜ್ ಎಷ್ಟೇ ಮಾಡ್ತಾರೆ 2 ನಿಮಿಷ ಅಂತ ಕರೆಕ್ಷನ್ ನಿಮಗೆ ಅಪ್ಲಿಕೇಶನ್ ಹಾಕಲ್ಲ ಅದು ಹೇಳು, ನನಗೆ ಗೊತ್ತಿಲ್ಲ ಅಷ್ಟು ಪೆಂಡಿಂಗ್ ಇದೆ. ಇನ್ಹೆರಿಟೆನ್ಸ್ ಯಾರು? ಪೌತ್ರಿಕತೆ ಮಾಡೋದು ಯಾರು? ಪೌತ್ರಿಕತೆ ಕೆಲಸ ಯಾರು? ನೀವೇ. ಎಷ್ಟಿದೆ ಯಾವ್ದು ಟ್ರೈನಿಂಗ್ ಅಪ್ಡೇಟ್ ಬರೋದು? ನೀವು ನಿಮ್ಮ ಅಣ್ಣ ಯಾರೋ ಇರ್ತೀವಿ, ನೀವು ಅಂತ ಹೇಳೋದು ನಾವು. ನೀವು ನಿಮ್ಮ ಅಣ್ಣ ನಿಮ್ಮ ಅಕ್ಕ ಯಾರಾದ್ರೆಲ್ಲ ಮಾಡ್ತಾರೆ ಇಂಥ ಮಾಡಿ 10 ವರ್ಷ 8 ವರ್ಷ ರಿಸರ್ವ್ ಮಾಡಿ ಇಷ್ಟು ಹೇಗಿದೆ. 2 ತಿಂಗಳು ಇಟ್ಕೊಳಕ್ಕೆ ಬರೋದಿಲ್ಲ. ಹೈಕೋರ್ಟ್ ಜಡ್ಜಸ್, ಸುಪ್ರೀಂ ಕೋರ್ಟ್ ಜಡ್ಜಸ್ 2 ತಿಂಗಳು ಇಟ್ಕೊಳಕ್ಕೆ ಬರೋದು. ನೀವು ತಾಯಿಲ್ಲ ಅವ್ರಿಗೂ ಜಾಸ್ತಿನ ಹೇಳ್ತಾಯಿ. ಅದಮ್ಮ ಸಿಕ್ಕಿದ್ದ ಯಾವಾಗಲೂ ಇಲ್ಲಿ ಸಿಕ್ಕಿಲ್ಲ. ಒಂದು ಫೈಲ್ ಸಂಬಂಧಪಟ್ಟಿದ್ದ ಇಟ್ಕೊಳ್ಳೋಕ್ಕಾಗಲ್ಲ ಪಬ್ಲಿಕ್ಕಲ್ಲಿ. ಅದನ್ನು ಹೊಡಿಬೇಕು. ಅದನ್ನು ಅದು ಸೈನ್ ಇಲ್ಲ, ಸೈನ್ ಇದೆ ಅಂದರೆ ಅಂದರೆ ನೀವು ಆಮೇಲೆ ಸೈನ್ ಮಾಡ್ಕೊತೀರ ಅಂತ ಗೊತ್ತಾಯ್ತು. ಇದು ನೋಡಿದ್ರೆ ಅದು ವಿತೌಟ್ ಸಿಗ್ನೇಚರು ಆಗೋದು. ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್ ಮ್ಯಾಜಿಸ್ಟ್ರೇಟ್ ಸರ್. ಅವ್ರು ನಿನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನೀವು ಅವ್ರು ಕಂಟ್ರೋಲ್ ಮಾಡ್ತಾ ಇಲ್ಲ. ವೆಂಕಟೇಶ್ ಆಯಮ್ಮ ಒಂದು ಹೇಳ್ತಾ, ನೀವು ಒಂದು ಹೇಳ್ತಾರಲ್ಲ, ಯಾರೋ ಒಂದು ಸಂತೋಷ ಸಂತೋಷ ಎಲ್ಲಲ್ಲ ಮಾತಾಡಪ್ಪ. ನಾವಿಲ್ಲಿ ಬಂದಿದ್ದು ಹೊರಗಡೆ ಹಾಕೋತಾನ ಯಾಕಾಗ್ತಾ ಟೀಮ್ ನಿಮ್ಮ ಮಾತ್ರ ಬಂದಿದೆ. ಟೀಮ್ ಚೆಕ್ ಮಾಡ್ಬೇಕಾದ್ರೆ ಹೋಗ್ಬೇಕಾ? ಈಗ ಅವನು ಸಸ್ಪೆಂಡ್ ಮಾಡಿ ಅವನು ಫಸ್ಟ್ ಇಶ್ಯೂ ರಿಮೈಂಡ್. ಅವ್ರು ಅವನು ನಾವು ಬಂದಿದ್ದು ನಿಮ್ಮ ಆಫೀಸಲ್ಲಿ ಕೇವಲ ಇದ್ದೀವಿ, ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಬೇಗ ಹಾಕೊಂಡಿದ್ದ ನಾವು ರಜಾ ಹಾಕೋಗಿದ್ದ ನಾವು. ಹೆಂಗ್ ಮಾಡ್ತಾನೆ ಅವನು? ಆಯ್ತಾ ಪರ್ಮಿಷನ್ ಅಲ್ಲದೆ ವಿತೌಟ್ ಯೋರ್ ಪರ್ಮಿಷನ್ ಓಕೆ ನೀವು ಗೋ ಆ್ಯಂಡ್ ದಿ ಲೋಕಾಯುಕ್ತ ಆಫೀಸ್ ಮಾರ್ಕ್ ಯುವರ್ ಆಫೀಸ್. ನಿಮ್ಮ ಆಫೀಸ್ ನಾವು ಬಂದು ಎಂಕ್ವೈರಿ ಮಾಡ್ತಾ ಇದ್ದೀವಿ, ಬೇಗ ಅವನು ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಸ್ವಿಚ್ ಆಫ್ ಮಾಡ್ರಿ, ಆನ್ ಮಾಡ್ರಿ, ಫೋನ್ ಮಾಡ್ರಿ ಅವ್ರಿಗೆ, ಫೋನ್ ಮಾಡಿ. Is it not a misconduct? You want to protect people? Protect only honest people, not dishonest people. ಎಲ್ಲ ಮಾಡ್ತಾ ಇದ್ದೀವಿ ನೀವೆಲ್ಲ ಕೆಲಸ. ಬನ್ನಿ 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 ಬನ್ನಿ. ಏಯ್ ಏನ್ ಬ್ರಾಂಡ್ ನಿಂದು ಹೇಳು. ಇನ್ನು ರೆಗ್ಯುಲರ್ ಹೋಗ್ತಿಲ್ಲ ನೀನು. ಬಾರದೆ ದಿನ ಒಂದು ಸಾವಿರ ಕೊಡ್ತೇವೆ, ನೀನು ತಿಂಗಳಿಗೆ 3000 ಕೊಡ್ತೇವೆ. ಇಲ್ಲಿ ಒಂದು 5 ಏನು ಫಾರೆಸ್ಟ್ ಅದು ಫಾರೆಸ್ಟ್ ಯಾವುದದು ಮಾರ್ಕೆಂಡೆ ಬೆಟ್ಟ. ಅಲ್ಲಿ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಹೋಗಿ KG ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳೆಲ್ಲ ಬಂದು ಅಲ್ಲೆಲ್ಲ ರೈತರು, ನಮ್ಮ ಪೊಲೀಸ್ ಅಧಿಕಾರಿ, DC ಎಲ್ಲ ಸೇರಿಕೊಂಡು ಒಂದು 5000 ಗಿಡ ಕಾರ್ಯಕ್ರಮ ಮಾಡಿದ್ದೀವಿ. ಗಿಡಗಳು ಹಾಕಿದ್ದೀವಿ, ದೊಡ್ಡ ದೊಡ್ಡ ಗಿಡಗಳು ಹಾಕಿ ಬಂದಿದ್ದೀವಿ. ಅದೇ ನೆನ್ನೆ ತಾನೇ ನಮ್ಮ ಬೆಂಗಳೂರಲ್ಲಿ ಕ್ರಿಕೆಟ್ ಹುಚ್ಚಿಗೆ ಹೊತ್ತೋಗ್ಬಿಟ್ರಲ್ಲ 11 ಜನ, ಅವ್ರಿಗೊಂದು 1 ನಿಮಿಷ ಮೌನಾಚರಣೆ ಮಾಡಿಸಿ ಆ ಮಕ್ಕಳ ಜ್ಞಾಪಕಾರ್ಥವಾಗಿದ್ದ ಎಲ್ಲ ಗಿಡಗಳು ಹಾಕಿಸಿ ವನಮಹೋತ್ಸವ ಬೇರೆ ಇವತ್ತು ವಿಶ್ವ ಪರಿಸರ ದಿನ ಮಾಡಲೇಬೇಕು ಅಂತೇಳಿ ಅವ್ರಿಗೆ ನಾವು ಮೌನ ಆಚರಿಸಿ ಅದನ್ನು ಒಂದು 5000 ಗಿಡಗಳು ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟು ಬಂದಿದ್ದೀವಿ ಅಲ್ಲಿ. ಅದಾದಮೇಲೆ ನಿಮ್ಮ ತಾಲೂಕು ಆಸ್ಪತ್ರೆಗೆ ಬಂದಾಗ ಇಲ್ಲಿ ಶೌಚಾಲಯಗಳು ಸರಿ ಇಲ್ಲ, ಡಾಕ್ಟ್ರು ಚಾರ್ಟ್ ಸರಿಯಾಗಿ ಹಾಕಿಲ್ಲ, ಯಾವ್ಯಾವ ಟೈಮ್ಗೆ ಡಾಕ್ಟ್ರ್ ಬರ್ತಾರೆ ಏನೂ ಇಲ್ಲ. ವೈದ್ಯಗಳು ಅಲ್ಲಿ ಯಾವಾಗಲೂ ಕೇಂದ್ರ ಸ್ಥಾನದಲ್ಲಿ ಇರಬೇಕು, ಕೇಂದ್ರ ಸ್ಥಾನದಲ್ಲಿ ಇಲ್ಲ ಅವರು. ಅಲ್ಲಿ MRI ಇಲ್ಲ. ಗರ್ಭಪಾತ ಮಾಡುವಾಗ ಆ ನಿಯಮ ಏನೇನು ಪಾಲನೆ ಮಾಡಬೇಕು ಅದು ಮಾಡ್ತಾಯಿಲ್ಲ.
ಆಮೇಲೆ ವಾಟರ್ ಪ್ಯಾಂಟ್ ಇದು ನೀರು ಕುಡಿಯೋದು ಡ್ರಿಂಕಿಂಗ್ ವಾಟ್ರು ಅದು 6 ಅಡಿ ಮೇಲೆ 2 ಮೀಟ್ರ್. ಸಣ್ಣ ಮಕ್ಕಳಿಗೆ ಅಂದೋದಿಲ್ಲ, ಸಣ್ಣ ಆಗಿದ್ದವ್ರಿಗೆ ಅಂದೋದೇ ಇಲ್ಲ ಅದು. ಅಂದರೆ ಅವರು ಸುಮ್ಮನೆ ನಾಮಕಾವಸ್ಥೆಗೆ ಡ್ರಿಂಕಿಂಗ್ ವಾಟರ್ ಅಂತ 2 ಕಡೆ ಹಾಕಿದ್ದಾರೆ. ಅದು ಯಾರಿಗೂ ಅನುಕೂಲ ಆಗಲ್ಲ, ಅದು ಕೆಳಗಡೆ ಹಾಕ್ಬೇಕು ಅಂತೇಳಿ ನಾನು ಹೇಳಿದೆ. ಅಲ್ಲಿ ಗಲೀಜು ಅಷ್ಟು ಕ್ಲೀನಾಗಿ ಇಟ್ಟಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಸುಮಾರು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ನಮ್ಮ ಆಸ್ಪತ್ರೆದು. ಅದಾದಮೇಲೆ ಈ ತಾಲೂಕಾ ಕಚೇರಿ ನಿಮ್ಮ ಇದರಲ್ಲಿ ಬಗುರುಕ್ಕೆ 40 ಅರ್ಜಿಗಳು ಹೇಳ್ತಾರೆ. ಆದರೆ ಕಚೇರಿಯ SD ತೇಜಸ್ವಿನಿ ಎಂಬರ ಬಳಿ 45ಕ್ಕೂ ಹೆಚ್ಚು ಅರ್ಜಿಗಳು ನಮ್ಗೆ ಸಿಕ್ತು. ಅಲ್ಲಿ ಬಾಕಿ ಇರೋದು ಬಂತು. ಅಲ್ಲಿ ಸುಮಾರು ಆದೇಶಗಳಾಗಿದೆ, ಸೈನ್ ಆಗಿಲ್ಲ. ಸುಮಾರು ಜಡ್ಜ್ಮೆಂಟ್ ರಿಸಾಲ್ವ್ ಮಾಡ್ಕೊಂಡಿದ್ದಾರೆ. 2 ವರ್ಷ ಆಗಿದೆ. ಒಂದು 2023, 2024, 2025. ಅವರು 2.5 ವರ್ಷ ಆದರೂ ಆದೇಶ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲಿ ಅವರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಆಮೇಲೆ ಆ ಸಂತೋಷನ್ನವರು ಇವತ್ತು ನಾವು ಬಂದ ತಕ್ಷಣ ವಿನೋದನ್ನವರು CL ಹಾಕಿದ್ದಾರೆ ಉದ್ದೇಶಪೂರ್ವಕವಾಗಿ. ಸಂತೋಷನ್ನವರು ನಾವು ಕೆಳಗಡೆ ಚೆಕ್ ಮಾಡ್ತಾಯಿದ್ರು, ಅಲ್ಲಿ ಮೇಲೆ ಬೀಗ ಹಾಕೊಂಡು ನೀವೆಲ್ಲ ನೋಡಿದ್ರಿ, ಬೀಗ ಹಾಕೊಂಡೋಗಿದ್ದಾರೆ. ಅದು ನಮಗೆ ಸಮಾಧಾನ ತಂದಿಲ್ಲ. ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ADLR ಆಫೀಸು ಇಲ್ಲಿ ಪರಶಿವಮೂರ್ತಿ ಅವರು UPI ಟ್ರಾನ್ಸಾಕ್ಷನ್ ಅವರ ಸಂಬಳಕ್ಕಿಂತ ಹೆಚ್ಚಾಗಿ ಇರೋದರಿಂದ ಅವರಲ್ಲಿ ಸುಮಾರು ಬಾಕಿ ಇರೋ ಅರ್ಜಿಗಳು 2 ತಿಂಗಳ ಒಳಗಾಗಿ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಟೇಕೆ ಕೊಟ್ಟಿದ್ದಾರೆ. ಅದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮುರಳಿ ಅನ್ನೋರಿದ್ದರು, ಅವರು UPI ಟ್ರಾನ್ಸಾಕ್ಷನ್ಗಿಂತ ವೆಚ್ಚ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಅಲ್ಲೂ ನಾನು ಆ ಸುಮಲತಾ ರಜೆ ಮೇಲಿದ್ದು ಮುರಳೀಧರ್ SDA ಅಲ್ಲಿ ವಿಜಯ್ ಕುಮಾರ್ ಅನ್ನೋರು ಸುಮಾರು 14-15 ವರ್ಷದಿಂದ ಅಲ್ಲೇ ಕೆಲಸ 22 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಟ್ರಾನ್ಸಾಕ್ಷನ್ ನೋಡಿದ್ರೆ ನನಗೆ ಭಯ ಆಯಿತು. ವೇತನಕ್ಕೆ ಜಾಸ್ತಿ ಇದೆ. ಅವ್ರು ನೀವು ನೋಡಿದ್ರಿ ಕೈಲಿ ಹಿಂಗೆ ಇಟ್ಕೊಂಡು ಆರಾಮಾಗಿ ನಮ್ಮ ಅಣ್ಣನ ಥರ ಜೀನ್ಸ್ ಪ್ಯಾಂಟ್ ಹಾಕೋ ಸ್ಟೈಲಾಗಿ ಆಫೀಸ್ ಬಂದಿದ್ದರು. ಅದು ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಮೇಲೆ TMC ಇವಾಗ ನಾವು ಹೋಗಿದ್ವಲ್ಲ ಕಚೇರಿ, ಒಟ್ಟು 71 ಅರ್ಜಿಗಳು ಮಾತ್ರ ಅಂತ ಹೇಳ್ತಾರೆ ಅವರು. ಅದು 1 ತಿಂಗಳಾಗ ಕ್ಲಿಯರ್ ಮಾಡ್ತೀವಿ ಅಂತ ಅಂಟೇಕ್ ಕೊಟ್ಟಿದ್ದಾರೆ. ಅದು ನಾನು ಸಮಾಧಾನ ಆಗಿಲ್ಲ. ಅವ್ರು ಹೇಳಿದ್ದು ಇದೆಲ್ಲ ಅಲ್ಲಿ ಟೋಲ್ ಮುನ್ಸಿಪಲ್ ಕೌನ್ಸಿಲ್ ಎಷ್ಟು ಒತ್ತುವರಿ ಆಗಿದೆ, ಏನಾಗಿದೆ, ಎಲ್ಲೆಲ್ಲಿ ಎಂಕ್ರೋಚ್ಮೆಂಟ್ ಆಗಿದೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು. ಅದರಲ್ಲಿ ರಿಪೋರ್ಟ್ ತರ್ಕೊಂಡು ಅದು ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ತಾಲೂಕ್ ಪಂಚಾಯತಿ ಅವರು ನಮ್ಮ 23-24 ಸಾಲಿನಲ್ಲಿ ಇಲ್ಲಿಯವರೆಗೆ ನರೇಗಾ ಹಣಕಾಸು ಯೋಜನೆ ಎಷ್ಟೆಷ್ಟು ಯೋಜನೆ ಮಾಡಿದ್ರಿ ಏನು ಅಂತ ಅದು ಅನುದಾನ ಬಿಡುಗಡೆ ಅಂತ ಹೇಳ್ತಾರೆ. ಅವರು ಅನುದಾನ ಕಾಮಗಾರಿ ಮಾಡ್ತೇವೆ. ಆಮೇಲೆ ಈ ಎಲ್ಲ ಪಂಚಾಯತಿ 281 ಪಂಚಾಯತಿಗಳಂತೇಳಿ 287-81 ಪಂಚಾಯತಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲೂ ಗಲೀಜು ನೀರನ್ನು ರೋಡ್ಗೆ ಆಮೇಲೆ ಕೆರೆಗಳು ಬಿಡೋಂಗಿಲ್ಲ, ಎಲ್ಲ ಇಂಗುಗುಂಡುಗಳು ಮಾಡಬೇಕು ಅಂತ ಹೇಳಿದ್ದೀನಿ. ಸರ್ಕ್ಯುಲರ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಏನು ಇಶ್ಯೂ ಮಾಡೋದು ಗೊತ್ತಿಲ್ಲ. ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಡಿಟ್ ಅಬ್ಜೆಕ್ಷನ್ನು ಅದು ಹಾಕಿದ ಮೇಲೆ ಅದ್ರಲ್ಲಿ ರಿಕವರಿ ಅಂತ ಇರುತ್ತೆ. ಅದನ್ನು ಅವ್ರು ಏನು ಮಾಡಲಿಲ್ಲ, ರಿಕವರಿ ಮಾಡಲಿಲ್ಲ ಇನ್ ಟೈಮ್ಗೆ. 2 ತಿಂಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಅದನ್ನು. ಆಮೇಲೆ ನೀವು ಇವಾಗಲೇ 2ನೇ ಫ್ಲೋರ್ಗೆ ಹಚ್ಚಿದ್ರೆ CDO ಆಫೀಸಲ್ಲಿ ಸುಮಾರು 10 ಕೋಟಿ ಪರ್ ಇಯರ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ಅದು ಸಹಿಯಾಗಿ ಏನು ಮಾಹಿತಿ ಕೊಟ್ಟಿಲ್ಲ ನನಗೆ. ಅದನ್ನು ರಿಪೋರ್ಟ್ ತರ ಕೇಳಿದ್ದೀನಿ ನಾನು. ರಿಪೋರ್ಟ್ ಬಂದಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಆಮೇಲೆ ಸಹಾಯಕ ಕೃಷಿ ಅಧಿಕಾರಿ ಅವರು ನಮ್ಮ ಅಲ್ಲಿ ಬ್ಲ್ಯಾಂಕ್ ಪೇಪರ್ ನೋಡಿದ್ರೆ ನೀವು ಇನ್ನೂ ಹಾಕೋಕ್ಕೆ ಮೊದಲೇ ಫಿಸಿಕಲ್ ಎಜುಕೇಷನ್ ಮಾಡೋಕ್ಕೆ ಮೊದಲೇ ಸೈನ್ ಹಾಕ್ಬಿಟ್ಟಿದ್ದಾರೆ. ಅದನ್ನು ನಾನು ಸಮಾಧಾನ ಆಗಿಲ್ಲ. ರಿಪೋರ್ಟ್ ತರಿಸ್ಕೊತೀನಿ, ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಬಂದ್ವಿ, ಇಲ್ಲಿ 2 ಪ್ರಕರಣ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗೇನು ಸಿಕ್ಕಲಿಲ್ಲ ಅದು ಆ 2 ಪ್ರಕರಣ. ಆಮೇಲೆ ಇಲ್ಲಿ ವೆಹಿಕಲ್ಸ್ ಎಲ್ಲ ಒಳಗಡೆ ಎಲ್ಲ ಡಂಪ್ ಹಾಕ್ಬಿಟ್ಟಿದೆ. ಅದನ್ನೆಲ್ಲ ಸ್ವಲ್ಪ ನಮ್ಮ ಲೀಗಲ್ ಸರ್ವಿಸ್ ಮೆಂಬರ್ ಸೆಕ್ರೆಟರಿಗೆ ಹೇಳಿದ್ದೀನಿ. ಅದೊಂದು ರಿಪೋರ್ಟ್ ಮಾಡಿ ಅದು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿ, ಅದೆಲ್ಲ ಅಟ್ಲೀಸ್ಟ್ ಗೌರ್ಮೆಂಟ್ ದುಡ್ಡು ಬರುತ್ತೆ. ಇಲ್ಲಿ ಬಿಸಾಕಿದ ಅಲ್ಲೇ ಹೋಗುತ್ತೆ ಅದು. ಈ ಥರ ಒಂದು 10 ಟೋಟ್ಲ್ ಬೆಳಗಿಂದ ಒಂದು 10 ಪ್ರಕರಣ ನಾವು ಇವತ್ತು ಎಲ್ಲ ಆಫೀಸ್ ಸುತ್ತಿದ್ದೀವಿ. ಅದರಲ್ಲಿ 3, 4, 5, 6, 7 ಔಟ್ ಆಫ್ 10 7 ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು. ಸುಮೋಟೋ ಕೇಸ್ ಅಂದರೆ ಅಧಿಕಾರಿಗಳು ಸ್ವಯಂ ಪ್ರಯಾಣಿಕ ನಾವು 1 ನಿಮಿಷ ಅಧಿಕಾರಿಗಳು ಸರ್ ಗುಮಾಸ್ತೇನು ಮಾಡ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವ್ರು ಪಾರ್ಟಿ ಮಾಡಿ ಇಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಅಂತ ರಿಪೋರ್ಟ್ ತರಿಸ್ಕೊತೀವಿ. ನಾವು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ನಮ್ಮ ಸಮಾಧಾನ ಆಗದೆ ಇದ್ದರೆ ಮತ್ತೆ ನಮ್ಮ ಲೋಕಾಯುಕ್ತ SPಗೆ ಹೇಳ್ತೀವಿ, ಇಲ್ಲ ನಮ್ಮಲ್ಲಿ TS ಇಂತಿದೆ ಅಲ್ಲಿಂದ ಅವರಿಂದ ರಿಪೋರ್ಟ್ ತರಿಸ್ಕೊತೀವಿ. ಅದು ಸಮಾಧಾನ ಎಲ್ಲ ಸರಿಯಾಗಿದೆ ಅಂದರೆ ಮಾತ್ರ ಕ್ಲೋಸ್ ಮಾಡ್ತಿಲ್ಲ. ಅಧಿಕಾರಿ ಮೇಲೆ ನಾವು 12 ರಿಪೋರ್ಟ್ ಕಳಿಸ್ತೀವಿ ಎನ್ಕ್ವೈರಿ ಮಾಡಿ. ಇವಾಗ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನೀವು